ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳಷ್ಟು ಒಳ್ಳೆಯ ಅವಕಾಶಗಳು ಎದುರಾಗುವ ದಿನ. ವ್ಯಾಪಾರಸ್ಥರಿಗಂತೂ ಒಳ್ಳೆಯ ಲಾಭಪ್ರದವಾದಂತಹ ದಿನ. ಸ್ನೇಹಿತರಿಂದ ಪಾಲುದಾರರಿಂದ ಒಳ್ಳೆಯ ಅಭಿವೃದ್ಧಿಯನ್ನು, ಸಂತೋಷವನ್ನು, ಲಾಭವನ್ನು ಪಡೆದುಕೊಳ್ಳುವ ಒಳ್ಳೆಯ ದಿನ. ಅವಿವಾಹಿತರಿಗೆ ಈ ದಿನ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶ. ಭೂಮಿ, ಮನೆ, ವಾಹನ ಇತ್ಯಾದಿಗಳು ಪಡೆದುಕೊಳ್ಳುವವರಿಗೆ ಈ ದಿನ ಒಳ್ಳೆಯ ಸುದಿನ. ಸಂತೋಷಪ್ರದವಾದ ಫಲವನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳು ಈ ದಿನ ಮೇಷರಾಶಿಯವರಿಗೆ ಚೆನ್ನಾಗಿದೆ. ಈ ದಿನವನ್ನು ತಾವು ಚೆನ್ನಾಗಿ ನಿಭಾಯಿಸಿದರೆ, ಕ್ರೋಧದಿಂದ ದೂರವಾದರೆ, ಚಿಂತನೆಗೆ ಮಹತ್ವ ಕೊಟ್ಟರೆ ಬಹಳ ಒಳ್ಳೆಯ ಅನುಭವ ಈ ದಿನ ನಿಮ್ಮ ಪಾಲಿಗಿದೆ. ವಿಷ್ಣು ಆರಾಧನೆಯನ್ನು, ನಾಗದೇವರ ಪ್ರಾರ್ಥನೆಯಿಂದ ಒಳ್ಳೆಯದು. ವೃಷಭ ರಾಶಿ. ಮಂಗಳ ಕೆಲಸ, ಶುಭ ಕೆಲಸಕ್ಕಾಗಿ ಧನವ್ಯಯ ಯೋಗಗಳು ಉಂಟಾಗುತ್ತೆ. ಪ್ರಗತಿಯತ್ತ ಪ್ರಯಾಣ ಮಾಡುವ ಅವಕಾಶಗಳ ಚಿಂತನ ಮಂಥನಗಳನ್ನು ಮಾಡುವ ಅವಕಾಶಗಳು ಚೆನ್ನಾಗಿದೆ. ಯುವಕ ಯುವತಿಯರು ಪ್ರೇಮ ಪ್ರಕರಣದ ಬಗ್ಗೆ ಕೆಲವು ಚಿಂತನೆಗಳು ಅಥವಾ ಅಂತಹ ನಿರ್ಧಾರಗಳು ನಡೆಯುವ ಸಾಧ್ಯತೆಗಳಿದೆ, ಜಾಗ್ರತೆಯಾಗಿರಬೇಕು. ಕೌಟುಂಬಿಕ ನೆಲೆಯಲ್ಲಿ ಕಿರಿಕಿರಿಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿದೆ. ಮಾತಿನಲ್ಲಿ ಸ್ವಲ್ಪ ಅಸಮಾಧಾನಗಳು ಸಂಭವಿಸುವಂತಹ ಲಕ್ಷಣಗಳಿದೆ. ದೂರ ಪ್ರಯಾಣ ಮಾಡುವ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಸತ್ಕರ್ಮಕ್ಕಾಗಿ ಧನ ವಿನಿಯೋಗ ಮಾಡುವ, ಭೂ ಖರೀದಿ ಮಾಡುವ ವಿಚಾರದಲ್ಲಿ ಕೆಲವು ಅಡಚಣೆಗಳನ್ನು ಕಾಣುವ ಈ ದಿನ ಮಿಶ್ರ ಫಲವನ್ನು ಪಡೆದುಕೊಳ್ಳುವಂತಹ ಯೋಗ ವೃಷಭ ರಾಶಿಯವರಿಗಿದೆ. ಆದಿತ್ಯ ಹೃದಯ ಪಾರಾಯಣ, ಶಿವ ಪ್ರಾರ್ಥನೆ ಒಳ್ಳೆಯದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೌಟುಂಬಿಕದ ನೆಲೆಯಿಂದ ಸಮಾಧಾನಕರವಾದ ಸಹಾಯ ದೊರಕುವ ಸಾಧ್ಯತೆ. ಪಿತ್ರಾರ್ಜಿತ ಪೂರ್ವಾರ್ಜಿತ ಭೂಮಿಯನ್ನು ಪಡೆದುಕೊಳ್ಳುವ ಯೋಗ. ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರವನ್ನು ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ರಕ್ಷಣಾ ಇಲಾಖೆಯವರಿಗೆ ಒಳ್ಳೆಯ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳನ್ನು ಪಡೆದುಕೊಳ್ಳುವ ಯೋಗಗಳು ಚೆನ್ನಾಗಿದೆ. ವೃದ್ಧಾಪ್ಯದವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕು. ಎಲೆಕ್ಟ್ರಾನಿಕ್ ಉದ್ಯೋಗ ಮಾಡುವವರಿಗೆ ಹೊಸ ಉದ್ಯೋಗದ ಅಭಿವೃದ್ಧಿಯ ಚಿಂತನೆಯನ್ನು ಮಾಡುವ ಅವಕಾಶಗಳಿದೆ. ಸಾರ್ವಜನಿಕ ಬೇಡಿಕೆಯೂ ಈ ದಿನ ಚೆನ್ನಾಗಿದೆ. ಇನ್ನು ಶಿಕ್ಷಕ ವರ್ಗದವರಿಗೆ ತಮ್ಮ ಕೆಲಸದ ವಿಚಾರದಲ್ಲಿ ಬೇಜವಾಬ್ದಾರಿಯನ್ನು ಮಾಡಬಾರ್ದು, ಆಪಾದನ ಯೋಗವಿದೆ. ಮಿಶ್ರ ಫಲದಾಯಕವಾದ ದಿನ ಮಿಥುನ ರಾಶಿಯವರಿಗಿದೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ, ದತ್ತಾತ್ರೇಯ ದೇವರ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ. ಕರ್ಕಾಟಕ ರಾಶಿ. ನಿಮಗೆ ಈ ದಿನ ಧನ ನಷ್ಟ ಯೋಗದ ಫಲ ಉಂಟಾಗುವ ಸಾಧ್ಯತೆ ಇದೆ. ತಾಯಿ ತಂದೆಯಿಂದ ಕಾರಣವಿಲ್ಲದೆ ಮನಸ್ತಾಪಕ್ಕೆ ಕಾರಣವಾಗುವ ಅವಕಾಶಗಳಿದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳುಂಟಾಗುವ ಸಾಧ್ಯತೆ. ಮಾಡುವ ಕೆಲಸವು ಈ ದಿನ ಸ್ಥಗಿತವೋ ಅಥವಾ ಕೊಟ್ಟ ಮಾತು ತಪ್ಪಿ ಹೋಗುವಂಥ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಈ ದಿನ ತಾವು ಯಾವುದೇ ಕರ್ತವ್ಯ ಮಾಡುವಾಗಲೂ ಸಮರ್ಪಕವಾಗಿ ತಿಳಿದವರಿಂದ ಕೇಳಿ ವ್ಯವಹಾರ ಮಾಡುವುದು ಒಳ್ಳೆಯದು. ಮೇಲಾಧಿಕಾರಿಗಳ ಕಿರಿಕಿರಿ ಸರಕಾರ ಮೂಲದ ಉದ್ಯೋಗಸ್ಥರಿಗಿರುತ್ತೆ. ರಕ್ಷಣಾ ಇಲಾಖೆಯವರಿಗೆ ಸ್ವಲ್ಪ ಕಾರ್ಯಕ್ಷೇತ್ರದ ಒತ್ತಡ, ದೈಹಿಕ ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಲಕ್ಷಣಗಳಿದೆ. ಮನೆಯಲ್ಲಿ ಮಡದಿಯೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳು ಕಾಣುವ ಲಕ್ಷಣಗಳಿದೆ. ಬಹುತೇಕವಾಗಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯತ್ಯಾಸದ ಅನುಭವಗಳು, ಅಸಮಾಧಾನದ ಅನುಭವಗಳು ಉಂಟಾಗುವ ಸಾಧ್ಯತೆ ಅಧಿಕವಾಗಿದೆ. ತಾವು ಈ ದಿನ ಭಿಕ್ಷುಕರಿಗೆ ಕ್ಷೇತ್ರದಲ್ಲಿ ಯಾವುದಾದ್ರೂ ದಾನಾದಿಗಳನ್ನು ಮಾಡಿ, ಪಕ್ಷಿಗೆ ಧಾನ್ಯವನ್ನು ಕೊಡುವಂತಹ ಪ್ರಯತ್ನ ಮಾಡಿ, ಶನಿ ಪೂಜೆಯನ್ನು ಮಾಡಿ. ಸಿಂಹರಾಶಿ. ನಿಮ್ಮ ಪಾಲಿಗೆ ಈ ದಿನ ಬಹಳ ಲಾಭಪ್ರದವಾದ ದಿನ. ನೀವು ಕಳೆದುಕೊಂಡದ್ದನ್ನು ಮರು ಪಡೆದುಕೊಳ್ಳುವಂತಹ ಅವಕಾಶ. ಬಹಳ ದಿನದಿಂದ ಅಸಮಾಧಾನವಾಗಿದ್ದಂತಹ ಬಂಧುಗಳೊಂದಿಗೆ, ತಂದೆ ತಾಯಿ ಒಡಹುಟ್ಟಿದವರೊಂದಿಗೆ
ಆದಂತಹ ಅಸಮಾಧಾನವು ನಿವಾರಣೆಗೊಳ್ಳುವಂಥ ಸಮಯ. ವಿವಾಹ ವಿಚಾರದಲ್ಲಿ ತಡೆಯಿಂದ ಮುಕ್ತವಾಗುವ, ನಿಧಾನಗತಿಯಿಂದ ಪೂರ್ಣತೆಗೆ ಪಡೆದುಕೊಳ್ಳುವ ಯೋಗಗಳು ಉಂಟಾಗುತ್ತೆ. ವ್ಯಾಪಾರಸ್ಥರಿಗೆ ಈ ದಿನ ಅಭಿಷ್ಟ ಫಲಗಳು ಉಂಟಾಗುತ್ತೆ. ರಾಜಕೀಯ ವ್ಯಕ್ತಿಗಳು ಒಳ್ಳೆಯ ಪ್ರಶಂಸೆ ಮತ್ತು ಸಾಮಾಜಿಕವಾದ ಇಷ್ಟಗಳನ್ನು ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ. ರಕ್ಷಣಾ ಇಲಾಖೆಯಲ್ಲಿ ಇರುವವರಿಗೆ ಈ ದಿನ ಲಾಭಪ್ರದವಾದಂತಹ ಒಳ್ಳೆಯ ಅವಕಾಶ ಇದೆ. ವ್ಯಾಪಾರಸ್ಥರಿಗೆ ಈ ದಿನ ನಷ್ಟಪ್ರದವಾದ ದಿನ ಅಲ್ಲ. ಈ ದಿನ ಬಹುತೇಕವಾಗಿ ಸಿಂಹರಾಶಿಯವರಿಗೆ ಪ್ರಯತ್ನಕ್ಕೆ ಹೆಚ್ಚಿನ ಗಮನವನ್ನು, ಸಾಧನೆಗೆ ಮಹತ್ವವನ್ನು ಕೊಟ್ಟರೆ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಆದಿತ್ಯ ಹೃದಯ ಪಾರಾಯಣ ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಧಾನ್ಯವನ್ನು ಕೊಡಿ. ಕನ್ಯಾ ರಾಶಿ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ, ರೈತರಿಗೆ ಒಳ್ಳೆಯ ಇಳುವರಿ ಪ್ರಾಪ್ತಿ, ಆರ್ಥಿಕ ಸ್ಥಿತಿಯ ಪ್ರಗತಿಯ ಯೋಗ, ಕೋರ್ಟು ಕಚೇರಿಯ ವಿವಾದದಿಂದ ಮುಕ್ತವಾಗುವ ಸಾಧ್ಯತೆ, ಆರೋಗ್ಯದ ವ್ಯತ್ಯಾಸಗಳಿದ್ದರೂ ಕಾರ್ಯಕ್ಷೇತ್ರದ ಒತ್ತಡವು ಅಧಿಕವಾಗಿರುವಂತಹ ಸಾಧ್ಯತೆ ಇದೆ. ಬಂಧುಗಳೊಂದಿಗೆ, ಸ್ನೇಹಿತರೊಂದಿಗೆ ಹೊಸ ವ್ಯಾವಹಾರಿಕವಾದ ಬದಲಾವಣೆಯನ್ನು ಕಾಣುವಂತಹ ಸಾಧ್ಯತೆ. ಕ್ರೀಡಾಪಟುಗಳಿಗೆ ದೈಹಿಕವಾದ ಅಸಮಾಧಾನ ಸಂಭವಿಸುವ ಸಾಧ್ಯತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣುವಂತಹ ಲಕ್ಷಣಗಳಿದೆ. ವೈದ್ಯರಿಗೆ ಈ ದಿನ ಪ್ರಗತಿ ಮತ್ತು ಸಂಪತ್ತು ಮತ್ತು ನೀವು ಮಾಡಿದ ಕೆಲಸದಲ್ಲಿ ಪ್ರಶಂಸೆಗಳು ಎದುರಾಗುವ ಸಾಧ್ಯತೆ. ಕನ್ಯಾ ರಾಶಿಯವರು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ಭಾಸ್ಕರ ಆರಾಧನೆ, ಸೂರ್ಯ ನಾರಾಯಣ ದೇವರ ಪ್ರಾರ್ಥನೆ.